ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತೆಯ ಜೀವನಕ್ಕೆ ಮಮತೆಯ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತು ಒಂದು ಆರೋಗ್ಯಕರವಾದಂತಹ ಡ್ರೈ ಫ್ರೂಟ್ಸ್ ಹಾಲು ಮಾಡೋದನ್ನು ತೋರಿಸ್ತಾ ಇದ್ದೀನಿ. ನಾನಿಲ್ಲಿ ಹೆಚ್ಚು ವೆರೈಟಿ ಡ್ರೈ ಫ್ರೂಟ್ಸ್ ಹಾಕಿಲ್ಲ, 2-3 ಅಷ್ಟೇ. ನೀವು ಬೇಕಾದರೆ ಬೇರೆ ಎಲ್ಲ ಡ್ರೈ ಫ್ರೂಟ್ಸ್ಗಳನ್ನು ಎಕ್ಸ್ಟ್ರಾ ಹಾಕ್ಕೊಂಡು ಮಾಡಬಹುದು. ಆರೋಗ್ಯಕ್ಕೂ ತುಂಬ ಉತ್ತಮ. ಇದನ್ನು ಫ್ರಿಜ್ಜಲ್ಲೆಲ್ಲ ಇಟ್ಟು ಕುಡಿದ್ರೆ, ತಂಪು ಮಾಡಿ ಕುಡಿದ್ರೆ ಸೆಕೆಗೆ ತುಂಬ ಚೆನ್ನಾಗಿರುತ್ತೆ. ಒಳ್ಳೆ ಬಿಸಿಲಿಗೆ ಅಂದರೆ ಎಲ್ಲರ ಆಚೆ ಕಡೆ ಹೋಗಿ ಬಂದು, ಹೊರಗಡೆ ಹೋಗಿ ಬಂದು ಬಾಯಾರಿಕೆ ಆಗುತ್ತೆ ಅಂದರೆ ಇದನ್ನು ಒಂದು ಗ್ಲಾಸ್ ಕುಡಿದ್ರೆ ಒಳ್ಳೆ ಶಕ್ತಿನೂ ಬರುತ್ತೆ, ತಂಪು ಆಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ, ರುಚಿಯಾಗಿರುತ್ತೆ. ನೀವು ಮಾಡಿ ನೋಡಿ, ನಿಮಗೂ ಇಷ್ಟ ಆಗುತ್ತೆ. ಡ್ರೈ ಫ್ರೂಟ್ಸು ಆರೋಗ್ಯಕ್ಕೆ ಒಳ್ಳೆಯದು. ಹೆಚ್ಚು ಡ್ರೈ ಫ್ರೂಟ್ಸ್ ಹಾಕಿದಷ್ಟು ಒಳ್ಳೆಯದು. ನಾನಿಲ್ಲಿ 2-3 ಅಷ್ಟೇ ಹಾಕಿದ್ದೀನಿ, ತೋರಿಸ್ತೀನಿ ನಿಮಗೆ ಹೆಂಗೆ ಮಾಡೋದು ಅಂತ ನೋಡೋಣ. ಇದಕ್ಕೆ ಫಸ್ಟು ನಾನು ಒಣ ಖರ್ಜೂರನ ನೆನೆ ಹಾಕ್ಕೊಳ್ತಾ ಇದ್ದೀನಿ. ಇದು ಒಣ ಖರ್ಜೂರ ನೆನೆಸೋದೇ ರುಬ್ಕೊಳ್ಳೋಕ್ಕಾಗಲ್ಲ, ಇದು ಗಟ್ಟಿ ಇರುತ್ತಲ್ವ, ಅದರಿಂದ ನೆನೆಸ್ಬೇಕಾಗತ್ತೆ. ಮತ್ತು ಒಂದು ಸಣ್ಣ ಮುಷ್ಟಿಯಷ್ಟು ಬಾದಾಮಿ ತೊಗೊಂಡಿದ್ದೀನಿ, ಇದನ್ನು ಕೂಡ ನೆನೆಸಬೇಕು ಸಿಪ್ಪೆ ತೆಗೆಯೋದಕ್ಕೆ. ಆಮೇಲೆ ಒಂದು ಸ್ವಲ್ಪ ಗೋಡಂಬಿ ತೊಗೊಂಡಿದ್ದೀನಿ. ಗೋಡಂಬಿ ನಿಮಗೆ ಹಾಲು ದಪ್ಪ ಬರಬೇಕು ಅಂದರೆ ಗೋಡಂಬಿ ಜಾಸ್ತಿ ತೊಗೊಳ್ಳಿ, ಆವಾಗ ದಪ್ಪ ಬರುತ್ತೆ. ಹಣ್ಣು ಖರ್ಜೂರನೂ ತೊಗೋಬೋದು. ಆಮೇಲೆ ಪಿಸ್ತಾ, ಬೇರೆ ಎಲ್ಲ ನೀವು ಡ್ರೈ ಫ್ರೂಟ್ಸ್ಗಳನ್ನು ಸೇರಿಸ್ಕೋಬೋದು. ಇದಕ್ಕೆ ನೆನೆಸ್ಬಿಟ್ಟು ರುಬ್ಕೋಬೋದು. ನಾನಿಲ್ಲಿ ನೋಡಿ, ಈಗ ಗೋಡಂಬಿಗೆ ತಣ್ಣೀರಲ್ಲೇ ನೆನೆ ಹಾಕ್ತಾಯಿದ್ದೀನಿ. ಗೋಡಂಬಿ ತಣ್ಣೀರಲ್ಲಿ ನೆನೆ ಹಾಕಿದರೆ ಸಾಕು. ಒಂದು 1/4 ಗಂಟೆ ನೆನೆಸಿದರೆ ಚೆನ್ನಾಗಿ ನೆನೆಯುತ್ತೆ. ಇಲ್ಲಾಂದರೆ ಅದೆಲ್ಲ ನೆನೆಸೋದು ಹಾಕಿದರೆ ಪುಡಿ ಆಗಲ್ಲ, ಪೇಸ್ಟ್ ಆಗಲ್ಲ. ಇದಕ್ಕೆ ಬಿಸಿ ಬಿಸಿ ನೀರು, ಕುದಿ ನೀರು ಹಾಕ್ಕೊಳ್ತಾ ಇದ್ದೀನಿ. ಖರ್ಜೂರ ಮತ್ತು ಬಾದಾಮಿಗೆ, ಒಣ ಖರ್ಜೂರ ಮತ್ತು ಬಾದಾಮಿಗೆ ಕುದಿ ನೀರು ಹಾಕಿದ್ದೀನಿ. ಇದು ಬಿಸಿ ಸ್ವಲ್ಪ ಹೊತ್ತು ಬಿಟ್ಟುಬಿಡಿ, ಆ ನೀರು ತಣಿಯೋವರೆಗೂ ನೀವು ಬಿಟ್ಟುಬಿಡಿ. ಬಿಸಿನೀರು ಹಾಕಿಲ್ಲ ಅಂದರೆ ಬಾದಾಮಿಯಿಂದ ಸಿಪ್ಪೆ ತೆಗೆಯೋದು ಕಷ್ಟ ಆಗುತ್ತೆ. ಆಮೇಲೆ ಒಣ ಖರ್ಜೂರನೂ ಬೇಗ ನೆನೆಯಲ್ಲ. ನೀವು ಒಣ ಖರ್ಜೂರನೂ ಸ್ವಲ್ಪ ಹೆಚ್ಚು ಹೊತ್ತೇ ನೆನೆಸ್ಕೊಳ್ಳಿ, ಒಂದು 5-6 ಗಂಟೆ. ಆವಾಗ ಈ ಥರ ನೀರೆಲ್ಲ ಎಳೆದು ಮೆತ್ತಗಾಗಿರುತ್ತೆ. ಬೀಜ ತೆಗೆಯೋದು ತುಂಬ ಸುಲಭ ಆಗುತ್ತೆ. ನೋಡಿ ಎಷ್ಟು ಸುಲಭವಾಗಿ ಓಪನ್ ಆಯಿತು. ನೋಡಿ, ಅದಾಗಿ ಅದು ಓಪನ್ ಆಗುತ್ತೆ. ಬೀಜ ತೆಗೆಯೋದು ಸುಲಭ ಆಗುತ್ತೆ. ಚಾಕುವಿನ ಅಗತ್ಯನೇ ಇಲ್ಲ, ಹಾಗೆ ಕೈಯಲ್ಲಿ ತೆಗಿಬೋದು. ಚೂರಿ ಅಥವಾ ಚಾಕು ಇಂಥದ್ದು ಬೇಕಾಗಲ್ಲ. ಗಟ್ಟಿ ಇದ್ದರೆ ಬೇಕಾದ್ರೆ ಆ ಥರ ಗಾಯ ಮಾಡಿಕೊಂಡು ಓಪನ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಹಾಗೆ ಮಾಡ್ಬೋದು. ನೋಡಿ ಎಷ್ಟು ನೀರು ಎಳೆದ್ಬಿಟ್ಟು ಮೆತ್ತಗಾಗಿದೆ. ರುಬ್ಬಕ್ಕೆ ಇಲ್ಲದ್ರೆ ಚೆನ್ನಾಗಿ ಆಗಲ್ಲ, ಮೆತ್ತಗಾಗಲ್ಲ, ಪೇಸ್ಟ್ ಆಗಲ್ಲ. ಅದಕ್ಕೋಸ್ಕರ ಗಟ್ಟಿ ಇರುತ್ತಲ್ವ ಡ್ರೈ ಅಂದರೆ ಒಣ ಖರ್ಜೂರ, ಅದನ್ನು ನೀರಲ್ಲಿ ಈ ಥರ ನೆನೆಸ್ಬಿಟ್ಟು ಹಾಕ್ಕೋಬೇಕು. ಪ್ರತಿಯೊಂದು ಬೀಜ ತೆಗೆದುಬಿಡಿ, ಇಲ್ಲಾಂದರೆ ಮಿಕ್ಸಿ ಜಾರ್ ಹಾಳಾಗುತ್ತೆ. ಬೀಜ ಬೇಡ, ಬೀಜ ಇಲ್ಲದೆ ಬರೀ ಖರ್ಜೂರನ ಹಾಕ್ಕೋಬೇಕು. ಜೊತೆಯಲ್ಲಿ ನೀವು ಹಣ್ಣು ಖರ್ಜೂರನೂ ಹಾಕ್ಕೋಬೋದು, ಸಿಹಿಗೂ ಆಗುತ್ತೆ, ರುಚಿಗೂ ಆಗುತ್ತೆ. ಹಣ್ಣು ಖರ್ಜೂರನೂ ಹಾಕ್ಕೋಬೋದು ಬೀಜ ತೆಗೆದುಬಿಟ್ಟು. ಆಮೇಲೆ ಪಿಸ್ತಾ ಹಾಕ್ಕೋಬೋದು, ವಾಲ್ನಟ್ ಅಂಥದ್ದೇನಾದರೂ, ಅಕ್ರೋಟ್ ಅಂಥದ್ದೇನಾದರೂ ಇದ್ದರೆ ಅದನ್ನು ನೆನೆಸ್ಬಿಟ್ಟು ಮೆತ್ತಗೆ ಮಾಡಿಬಿಟ್ಟು ಹಾಕ್ಕೋಬೋದು ಪೇಸ್ಟ್ ಮಾಡ್ಕೊಳ್ಳೋಕ್ಕೆ. ಈ ಥರ ಆರೋಗ್ಯಕ್ಕೆ ಒಳ್ಳೆಯದಿರುವಂತಹ ಡ್ರೈ ಫ್ರೂಟ್ಸ್ಗಳೆಲ್ಲ ಸೇರಿಸಿದರೆ ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಅದನ್ನೆಲ್ಲ ಸೇರಿಸ್ಕೊಂಡು ಪೇಸ್ಟ್ ಮಾಡ್ಕೋಬೋದು. ನಾನಿಲ್ಲಿ ಖರ್ಜೂರ ಮಾಡಿದೆ. ಈಗ ಬಾದಾಮಿಯ ಸಿಪ್ಪೆ ತೆಗಿತಾ ಇದ್ದೀನಿ. ಇದೂ ಅಷ್ಟೇ ನೋಡಿ, ಈ ಥರ ಕೈಯಲ್ಲಿ ಜಾರಿಸಿದ್ರೆ ಸಿಪ್ಪೆ ತೆಗೆಯೋದು ಬರುತ್ತೆ. ಇದು ಬಿಸಿನೀರಲ್ಲಿ ಹಾಕಿದರೆ ಮಾತ್ರ ಆ ಥರ ಆಗೋದು, ಇಲ್ಲಾಂದರೆ ಕಷ್ಟ ಆಗುತ್ತೆ ನಿಮಗೆ ಸಿಪ್ಪೆ ತೆಗಿಯೋಕ್ಕೆ. ನಿಧಾನವಾಗಿ ಕೈಯಲ್ಲಿ, ತುಂಬ ಕಷ್ಟ ಇದೆ. ಎಷ್ಟೇ ನೆನೆಸ್ಕೊಂಡ್ರು ಈ ಥರ ಜಾರಿ ಬರಬೇಕು ಅಂದರೆ ಸರಿಯಾಗಿ ಬರುತ್ತೆ ಇದು ಸಿಪ್ಪೆ. ನೋಡಿ, ಈ ಥರ ಕೈಯಲ್ಲಿ ಒಂದು ಸ್ವಲ್ಪನೇ ಜಾರಿಸಿದ್ರೂ ಬರುತ್ತೆ. ಪ್ರತಿಯೊಂದರದ್ದು ಸಿಪ್ಪೆ ತೆಗೆದು ಈ ಥರ ಸಪ್ರೇಟ್ ಮಾಡ್ಕೊಳ್ಳಿ ಎಲ್ಲ. ಸ್ವಲ್ಪ ಒಂದು 4 ಬೇಕಾದರೆ ಆಮೇಲೆ ಚೂರು ಮಾಡಿ ಹಾಕ್ಕೊಳ್ಳೋಕ್ಕೆ ಬೇಕು ಅಂದರೆ ಮೇಲಿಂದ ಹಾಕೋದು ಡೆಕೋರೇಷನ್ಗೆ ಅಥವಾ ರುಚಿಗೆ ಹಾಕ್ತೀವಲ್ವ ಗೋಡಂಬಿ ಎಲ್ಲ, ಆ ಥರ ಹಾಕೋಕ್ಕೆ ಬೇಕು ಅಂದರೆ ಸ್ವಲ್ಪ ತೆಗೆದಿಟ್ಟಿರಿ. ಇಲ್ಲಾಂದರೆ ಉಳಿದಿದ್ದನ್ನು ಪೇಸ್ಟ್ ಮಾಡಿ ಖರ್ಜೂರ ಜೊತೆಯಲ್ಲಿ. ಈ ಥರ ಎಲ್ಲ ಸಿಪ್ಪೆ ತೆಗೆದ್ಬಿಟ್ಟು ಪೇಸ್ಟ್ ಮಾಡೋಕ್ಕೆ ಖರ್ಜೂರ ಜೊತೆ ಹಾಕ್ಕೊಳ್ಳಿ ಮಿಕ್ಸಿ ಜಾರ್ಗೆ. ಆಮೇಲೆ ಗೋಡಂಬಿ ಕೂಡ ಚೆನ್ನಾಗಿ ನೆನೆದಿದೆ, ಅದು ಬೇಗ ನೆನೆಯುತ್ತೆ, ಅದನ್ನು ಹಾಕ್ಕೊಳ್ಳಿ. ಈ ಥರ ಎಲ್ಲ ಗೋಡಂಬಿನೂ ಪೂರ್ತಿ ಹಾಕ್ಕೊಳ್ಳಿ. ಈ ಥರ 1 ಲೀಟ್ರ್ ಹಾಲು ತೊಗೊಂಡಿದ್ದೀನಿ. ಇದಕ್ಕೆ ನಾನೀಗ ಪೇಸ್ಟ್ ಮಾಡ್ಕೊಳ್ಳೋಕ್ಕೂ ಮತ್ತು ಕಾಯಿಸ್ಕೊಳ್ಳೋಕ್ಕೂ 1 ಲೀಟ್ರಲ್ಲಿ 1 ಗ್ಲಾಸ್ನಷ್ಟು ತೆಗೆದಿಟ್ಟಿದ್ದೀನಿ ಹಸಿ ಹಾಲು, ಅದಕ್ಕೆ ರುಬ್ಕೊಳ್ಳೋಕ್ಕೆ. ನೀವು ನೀರಲ್ಲಿ ರುಬ್ಕೋಬೋದು, ನಾನು ನೀರಲ್ಲೇ ರುಬ್ಕೊಳ್ತಾ ಇದ್ದೀನಿ. ನೀರಲ್ಲಿ ರುಬ್ಕೋಬೋದು. ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳಿ, ಸ್ವಲ್ಪನೂ ಗಂಟುಗಳಿಲ್ಲದಂಗೆ. ಆಮೇಲೆ ಈ ಹಾಲು ಇದೆಯಲ್ವ, 1 ಲೀಟ್ರ್ ಹಾಲು, ಅದಕ್ಕೆ ಇದನ್ನು ಸೇರಿಸ್ಕೊಳ್ಳಿ. ಪೂರ್ತಿ ಪೇಸ್ಟನ್ನು ಚೆನ್ನಾಗಿ ಸೇರಿಸ್ಕೊಳ್ಳಿ. ಮಿಕ್ಸಿ ಜಾರನ್ನು ತೋರಿಸ್ಬಿಟ್ಟು ಪೂರ್ತಿ ಸೇರಿಸ್ಕೋಬೋದು ನೀವು. ನಿಮಗೆ ದಪ್ಪ ಜಾಸ್ತಿ ಬೇಕು ಅಂದರೆ ಗೋಡಂಬಿ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ಆವಾಗ ದಪ್ಪ ಬರುತ್ತೆ ಅದು ಕುದಿಸಿದಾಗ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮೊದಲು, ಗಂಟುಗಳಿಲ್ದಂಗೆ. ಈ ಥರ ಗಂಟುಗಳು ಬರಲ್ಲ,
ಪೇಸ್ಟ್ ಆಗಿದೆಯಲ್ವ ಅದು ಹಾಲಲ್ಲಿ ಮಿಕ್ಸ್ ಆಗುತ್ತೆ. ಕುದಿದಾಗ ದಪ್ಪ ಬರುತ್ತೆ ನಿಮಗೆ ಗೋಡಂಬಿದು. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಗೋಡಂಬಿ ಕುದಿದಾಗ ದಪ್ಪ ಬರುತ್ತೆ. ಇದನ್ನು ಈಗ ಕುದಿಸ್ಕೊಳ್ಳೋಣ. ಇದನ್ನು ಸ್ಟವಲ್ಲಿ ಇಟ್ಬಿಟ್ಟು ಹೈ ಫ್ಲೇಮಲ್ಲೇ ಕುದಿಸ್ಕೋಬೋದು. ಸೌಟಲ್ಲಿ ಈ ಥರ ತಿರುಗಿಕೊಳ್ಳಿ ಮಾತ್ರ ಮಧ್ಯೆ, ಇಲ್ಲಾಂದರೆ ತಳ ಹತ್ಕೋಬೋದು. ಹೈ ಫ್ಲೇಮಲ್ಲಿ ಇಟ್ಕೊಂಡು ಕುದಿಸ್ಕೊಳ್ಳಿ. ನೋಡಿ ಈಗ ನಾನು ಇದಕ್ಕೆ ಸಿಹಿಗೆ 1 ಕಪ್ಪು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಸಿಹಿ ಬೇಕಾದಂಗೆ 1 ಅಥವಾ 1.5 ಕಪ್ವರೆಗೂ ಹಾಕ್ಕೋಬೋದು. ಸಿಹಿ ಬೇಕಾದ ಹಾಗೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ. ಅಂದರೆ ಸಿಹಿ ನಿಮಗೆ ಕಡಿಮೆ ಬೇಕು ಅಂದರೆ ಕಡಿಮೆ ಮಾಡ್ಕೊಳ್ಳಿ. ನಿಮಗೆಲ್ಲ ಸಿಹಿ ಚೆನ್ನಾಗಿರುತ್ತೆ ಸಿಹಿ ಹಾಲು, ಅದರಿಂದ ಸ್ವಲ್ಪ ಜಾಸ್ತಿನೇ ಸಿಹಿ ಮಾಡ್ಕೊಂಡಿದ್ದೀನಿ. ನೋಡಿ ಇದೀಗ ಕುದೀತಾ ಬಂತು. ಚೆನ್ನಾಗಿ ಕುದಿಯೋವರೆಗೂ ಮಾಡ್ಕೊಳ್ಳಿ. ಹೈ ಫ್ಲೇಮಲ್ಲೇ ಇಟ್ಕೊಂಡು ಕುದಿಸ್ಕೊಳ್ಳಿ. ಚೆನ್ನಾಗಿ ಕುದಿದಿದೆ. 1-2 ನಿಮಿಷ ಕುದಿಸಿ ಈ ಥರ ಸೌಟು ಹಾಕ್ಕೊಂಡು. ತುಂಬ ಒಕ್ಕು ಬರುತ್ತೆ ಅಂದರೆ ಒಂದು ಸರಿಗೆ ಆಫ್ ಮಾಡಿ ಮತ್ತೆ ಸ್ಟಾರ್ಟ್ ಮಾಡಿ, ಆವಾಗ ಸರಿ ಆಗುತ್ತೆ. ಇದೇ ಥರ ಸೌಟು ಹಾಕ್ತಾ ಹಾಕ್ತಾ ಚೆನ್ನಾಗಿ ಕುದಿಸಿ 1-2 ನಿಮಿಷ ಗಳಗಳ ಅನ್ನಬೇಕು. 1-2 ನಿಮಿಷ. ಆವಾಗ ಡ್ರೈ ಫ್ರೂಟ್ಸ್ಗಳೆಲ್ಲ ಚೆನ್ನಾಗಿ ಬೆಂದಿರುತ್ತೆ. ಈಗ ನೋಡಿ ಕಟ್ ಮಾಡಿದ ಗೋಡಂಬಿ ಚೂರುಗಳನ್ನು ಹಾಕ್ಕೊಂಡಿದ್ದೀನಿ. ಬೇಕು ಅಂದರೆ ನೀವು ಬಾದಾಮಿ, ಪಿಸ್ತಾ ಇದನ್ನೆಲ್ಲ ಹಾಕ್ಕೋಬೋದು ಕಟ್ ಮಾಡಿ. ನಾನಿಲ್ಲಿ ಗೋಡಂಬಿ ಚೂರು ಮಾತ್ರ ಹಾಕ್ಕೊಂಡಿದ್ದೀನಿ. ಬಾಯಿಗೆ ತಿನ್ನುವಾಗ ಚೆನ್ನಾಗಿ ಬಾಯಿಗೆ ಬರುತ್ತೆ, ಅಂದರೆ ಕುಡಿಯುವಾಗ, ಹಾಲು ಕುಡಿಯುವಾಗ ಬಾಯಲ್ಲಿ ಅದು ಸಿಕ್ಕಿದರೆ ಇನ್ನೂ ಚೆನ್ನಾಗಿರುತ್ತೆ ಅಂತ. ಬೇಡ ನಿಮಗೆ ಬರೀ ಹಾಲು ಬೇಕು ಪ್ಲೇನ್ ಅಂದರೆ ಇಂಥದ್ದನ್ನು ಹಾಕ್ಕೋಬೇಡಿ. ಕೆಲವು ಜನರಿಗೆ ಇಷ್ಟ ಆಗಲ್ಲ ಹಾಲು ಕುಡಿಯುವಾಗ ಬಾಯಿಗೆ ಆ ಥರ ಸಿಕ್ಕೊಳ್ಳೋದು. ನಮಗೆಲ್ಲ ಇಷ್ಟ ಆಗುತ್ತೆ, ಅದಕ್ಕೆ ಹಾಕ್ಕೊಂಡಿದ್ದೀನಿ ಅಷ್ಟೇ ಗೋಡಂಬಿ. ನಿಮ್ಮ ಇಷ್ಟ, ನಿಮಗೆ ಬೇಕಾದಂಗೆ ಅದನ್ನು ಚೇಂಜ್ ಮಾಡ್ಕೋಬೋದು. ಈಗ ರುಚಿಗೆ ಮುಖ್ಯವಾಗಿ ಏಲಕ್ಕಿ ಹಾಕ್ಕೊಳ್ತಾ ಇದ್ದೀನಿ. ಇದೆಲ್ಲ ಕಂಪಲ್ಸರಿ, ಇದೆಲ್ಲ ಹಾಕಿದ್ರೇ ರುಚಿ ಆಗೋದು. ಏಲಕ್ಕಿ ಹಾಕ್ಕೊಂಡಿದ್ದೀನಿ. ಇನ್ನೊಂದು ವಸ್ತು, ತುಂಬ ರುಚಿಗೆ ಬೇಕಾಗುವಂತಹ ಒಂದು ವಸ್ತುವನ್ನು ಹಾಕ್ಕೊಳ್ತೀನಿ ನಾನು. ನೋಡಿ ಇದು ಏಲಕ್ಕಿ, ಇನ್ನೊಂದು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿರುತ್ತೆ ಇದು. ಏಲಕ್ಕಿ ಪರಿಮಳ ಬೇಕು ಈ ಬಿಸಿ ಬಿಸಿಗೆ. ಸ್ಟವ್ ಆಫ್ ಮಾಡಿಬಿಡಿ. ಸ್ಟವ್ ಆಫ್ ಮಾಡಿಬಿಟ್ಟೆ ಹಾಕ್ಕೋಬೋದು. ಈಗ ಇನ್ನೊಂದು ವಸ್ತು ತುಂಬ ಇಂಪಾರ್ಟೆಂಟು, ಸೋಂಪು ಇದೆಯಲ್ವ, ಈ ಸೋಂಪು ಅಂತ ಇರುತ್ತೆ, ಸೌಂಫ್. ಅದನ್ನು ನೀವು ಕಲ್ಲಲ್ಲಿ ಜಜ್ಜಿ ಆದರೂ ಹಾಕೋಬೋದು. ನಾನು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ, ಮಿಕ್ಸಿಗೆ ಹಾಕಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು 1 ಚಮಚ ಹಾಕ್ಕೊಳ್ತಾ ಇದ್ದೀನಿ. ಹುರಿಯೋದೆಲ್ಲ ಏನು ಬೇಡ, ಹಸಿನೇ ಮಿಕ್ಸಿ ಜಾರಲ್ಲಿ ಪುಡಿ ಮಾಡಿರೋದು. ಅದನ್ನು ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ 1 ಚಮಚದಷ್ಟು. ನಾನು ಪುಡಿ ಮಾಡಿರೋದು ಯಾಕೆಂದರೆ ಬಾಯಿಗೆ ಸಿಕ್ಕಿದರೆ ಒಂಥರ ಕಸದ ಹಾಗೆ ಸಿಗುತ್ತೆ, ಬಾಯಿಗೆ ಸಿಗತ್ತಲ್ವ, ಅದಕ್ಕೋಸ್ಕರ ಬೇಡ ಅಂತ ಪುಡಿ ಮಾಡಿದರೆ ಆ ಥರ ಬಾಯಿಗೆ ಸಿಗಲ್ಲ, ಪರಿಮಳ ಬರೋದು ಬರುತ್ತೆ. ಇಲ್ಲ ನೀವು ಕಲ್ಲಲ್ಲಿ ಜಜ್ಜಿ ಹಾಗೆ ಹಾಕೋದಾದರೂ ಓಕೆ. ಈ ಬಿಸಿ ಹಾಲಿಗೆ ಅದನ್ನು ಹಾಕ್ಕೋಬೇಕು. ತುಂಬಾ ರುಚಿಯಾಗಿರುತ್ತೆ ಇದು. ಬಿಸಿ ಹಾಲು ಕುಡಿಯೋದು ರುಚಿಯಾಗುತ್ತೆ. ಬಿಸಿ ಬೇಕು ಅಂದರೂ ಕುಡಿಬೋದು ನೀವು. ಇಲ್ಲಾಂದರೆ ನೀವು ಫ್ರಿಜ್ಜಲ್ಲಿ ಇಟ್ಟರೆ ಸೆಕೆಗೆ ತಂಪು ಮಾಡಿ ಕುಡಿದ್ರೆ ತುಂಬ ಚೆನ್ನಾಗಿರುತ್ತೆ ಇದು. ಎಷ್ಟು ಕುಡಿದು ಹೋಗುತ್ತೆ ನಿಮಗೆ. ಬೇಸಿಗೆಗೆ ಬಂದಾಗ ಸೆಕೆಗೆ ಕುದಿಬೇಕಾದ್ರೆ 1-2 ನಿಮಿಷ ಕುದಿಸಿ ಅದನ್ನು, ಚೆನ್ನಾಗಿರುತ್ತೆ. ಅಗತ್ಯ ಇಲ್ಲ, ಅದು ಬಿಸಿಗೆ ಅದು ಚೆನ್ನಾಗಿ ಆಗುತ್ತೆ. ನಾನು ಮತ್ತೆ ಸುಮ್ಮನೆ ಬಿಸಿ ಮಾಡಿರೋದು ಇದೀಗ. ತುಂಬ ಚೆನ್ನಾಗಿ ಆಗುತ್ತೆ ಇದು. ಬೇಸಿಗೆಗೆ ನೀವು ಆಚೆ ಕಡೆ ಎಲ್ಲ ಹೋಗಿ ಬಂದು ಸೆಕೆಗೆ ಆಗುವಾಗ ಇದನ್ನು 1 ಗ್ಲಾಸ್ ಕುಡಿದು ನೋಡಿ. ಶಕ್ತಿನೂ ಬರುತ್ತೆ, ಡ್ರೈ ಫ್ರೂಟ್ಸ್ ಅಲ್ವಾ, ಶಕ್ತಿನೂ ಬರುತ್ತೆ. ಹಾಲು ರುಚಿಯೂ ಆಗುತ್ತೆ. ಮಕ್ಕಳಂತೂ ಹಾಲು ಕುಡಿಯಲ್ಲ ಅನ್ನೋರಿಗೆ ಇದನ್ನು ಧಾರಾಳವಾಗಿ ಮಾಡಿಕೊಡಿ. ನಿಮಗೆ ಚಳಿಗಾಲದಲ್ಲಿ ಮಳೆಗಾಲದಲ್ಲಿ ಮಾಡೋದಾದರೆ ಬಿಸಿನೇ ಕೊಡಿ. ಇಲ್ಲ ಸೆಕೆ ಸಮಯದಲ್ಲಿ ಆದರೆ ಫ್ರಿಜ್ಜಲ್ಲಿ ಇಟ್ಟು ತಂಪು ಮಾಡಿಕೊಡಿ. ತುಂಬ ಚೆನ್ನಾಗಿರುತ್ತೆ, ತುಂಬ ರುಚಿಯಾಗಿರುತ್ತೆ. ಆವಾಗವಾಗ ಮಾಡ್ಬೋದು. ನಮ್ಮ ಮನೇಲಿ ಆವಾಗವಾಗ ಮಾಡ್ತಾಯಿರ್ತೀವಿ. ನಿಮಗೆ ಇದು ಇಷ್ಟ ಆಯಿತು ಅಂತ ಅನ್ಕೋತೀನಿ. ನೀವು ಮಾಡಿ ನೋಡಿ. ಮುಂದಿನ ವೀಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.